ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ಇಡೀ ದೇಶಾದ್ಯಂತ ಬಿಜೆಪಿ SIR ಪರ ಇದೆ, ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪರ ಇದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ವಿರೋಧ ಮಾಡ್ತಾ ಇದೆ. ಯಾಕೆ? ಈಗ ನೋಡಿ, ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಇವರೆಲ್ಲ ಹೋಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ SIR ಸರಿಯಾಗಿ ನಡೀತಿಲ್ಲ ಅಂತ. ಹಾಗಿದ್ರೆ ಕರ್ನಾಟಕದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ಕರ್ನಾಟಕದಲ್ಲಿ ಆಗ್ತಿರುವಂತಹ SIR ಬಗ್ಗೆ BJPಯ ತಕರಾರು ಏನು? ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ನಾನು ಮೊದಲು ಕೇಳಿದ್ನಲ್ಲ, ಇಡೀ ದೇಶಾದ್ಯಂತ SIR ಪರ ಇರುವಂತಹ BJP ಕರ್ನಾಟಕದಲ್ಲಿ ಯಾಕೆ ವಿರೋಧ ಮಾಡ್ತಿದೆ? ನಿಜಕ್ಕೂ BJP SIR ಪರ ಇದ್ದರೆ ಇಡೀ ದೇಶಾದ್ಯಂತ ಹೇಗೆ ಪರ ಇದೆಯೋ ಕರ್ನಾಟಕದಲ್ಲೂ ಅದೇ ರೀತಿ SIR ಪರ ವಕಾಲತ್ತನ್ನು ವಹಿಸಬೇಕು. ಅಥವಾ BJP SIRಗೆ ವಿರೋಧ ಮಾಡದೇ ಆದರೆ ಇಡೀ ದೇಶಾದ್ಯಂತ ವಿರೋಧ ಮಾಡಬೇಕು. ಇಡೀ ದೇಶಕ್ಕೆ ಒಂದು ಮಾದರಿ ಅಥವಾ ಒಂದು ರೀತಿ, ಕರ್ನಾಟಕಕ್ಕೆ ಒಂದು ರೀತಿನ, ಯಾಕೆ ಈ ದ್ವಂದ್ವ ನಿಲುವು? ಮತ್ತು BJP ಮುಂದೆ ಇನ್ನೂ ಬಹಳ ಪ್ರಶ್ನೆಗಳಿದ್ದಾವೆ. ಕರ್ನಾಟಕದಲ್ಲಿ ಅವರು ಅಂದುಕೊಂಡಂತೆ ಆಗ್ತಿಲ್ಲ ಎನ್ನುವ ಕಾರಣಕ್ಕೋಸ್ಕರ SIRಗೆ ವಿರೋಧ ಮಾಡ್ತಿದ್ದಾರಾ? ಈಗ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಗಾಯಿತು SIR, ಎಷ್ಟು ಪ್ರಕರಣಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದ್ವು, ಜನ ಹೇಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು, ರಾಜಕೀಯ ಪಕ್ಷಗಳು ಹೇಗೆ ವಿರೋಧ ಮಾಡಿದ್ವು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ಕೈಬಿಟ್ಟು ಹೋಗಿತ್ತು, ಡಿಲೀಟ್ ಆಗಿದ್ವು, ಜನ ಮತದಾನದಿಂದ ವಂಚಿತರಾದರು. ಈ ಥರದ ಸಹಸ್ರಾರು ಲಕ್ಷಾಂತರ ಉದಾಹರಣೆಗಳು ಇಡೀ ದೇಶಾದ್ಯಂತ ಇವೆ. ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಲಾಯಿತು. ನಿರ್ದಿಷ್ಟವಾಗಿ ಇಂಥ ಜನ ಇಂಥ ಪಕ್ಷಕ್ಕೆ ವೋಟ್ ಮಾಡ್ತಾರೆ ಅನ್ನೋದನ್ನು ಪತ್ತೆ ಹಚ್ಚಿ ಅಂಥ ಹೆಸರುಗಳನ್ನು ಡಿಲೀಟ್ ಮಾಡಲಾಯಿತು ಅನ್ನುವಂತಹ ಗುರುತರ ಆರೋಪ ಇದೆ. ಅದು ನೇರವಾಗಿ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಇದೆ, ಜೊತೆಗೆ ಕೇಂದ್ರ ಸರ್ಕಾರದಲ್ಲಿರುವಂಥ BJP ಮೇಲೆ ಇದೆ. ಹಾಗೆ ಇಲ್ಲಿ ಅಂದರೆ ಕರ್ನಾಟಕದಲ್ಲಿ ನಿರ್ದಿಷ್ಟವಾಗಿ ಯಾವುದೋ ಒಂದು ಸಮುದಾಯದ, ಒಂದು ಜಾತಿಯ, ಒಂದು ಪಕ್ಷಕ್ಕೆ ಪರ ಇರುವಂಥ ಮತಗಳನ್ನು ಡಿಲೀಟ್ ಮಾಡೋಕ್ಕಾಗ್ತಿಲ್ಲ, ಸರಿಯಾದ ನೀತಿನಲ್ಲಿ SIR ಆಗ್ತಿದೆ ಅನ್ನುವ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಿದ್ದಾರಾ? ಅಥವಾ ನಿಜಕ್ಕೂ ಇಲ್ಲಿ SIR ಸರಿಯಾಗಿ ಆಗ್ತಿಲ್ವಾ? BJP ಯಾವ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಿದೆ? BJPಗೆ ದ್ವಂದ್ವ ನಿಲುವು ಯಾಕೆ? ಅಥವಾ ಇದೆಲ್ಲಕ್ಕೂ ಮಿಗಿಲಾಗಿ BJPಗೆ ಇಲ್ಲಿ ಬೇರೆ ಇಶ್ಯೂಗಳಿಲ್ಲದ ಕಾರಣಕ್ಕೋಸ್ಕರ ಏನೋ ಕಾಂಗ್ರೆಸ್ ಮೇಲೆ ಆರೋಪ ಮಾಡಬೇಕು, ಸರ್ಕಾರದ ವಿರುದ್ಧ ದೂರಬೇಕು ಅನ್ನೋ ಕಾರಣಕ್ಕೋಸ್ಕರ SIRಗೆ ವಿರೋಧ ಮಾಡ್ತಿದೆಯಾ? ಇಂಥ ಪ್ರಶ್ನೆ ಕೂಡ ಇದೆ. ಇದಲ್ಲದೆ BJP ಎಷ್ಟರ ಮಟ್ಟಿಗೆ ಆಂತರಿಕ ಕಿತ್ತಾಟದಿಂದ ಬಳಲೋಗಿದೆ, ತತ್ತರಿಸೋಗಿದೆ ಅಂತ ಮೊನ್ನೆ ಭಾಳ ಸ್ಪಷ್ಟವಾಗಿ ಗೊತ್ತಾಗೋಗಿದೆ. BJPಯ ಶಾಸಕರು ಅವರದೇ ಪಕ್ಷದ ಅಭ್ಯರ್ಥಿ ವಿರುದ್ಧ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದಂತಹ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದರು. ಅದು BJPಯ ಆಂತರಿಕ ಜಗಳದ ಕಾರಣಕ್ಕೋಸ್ಕರ ಆದಂತಹ ಬೆಳವಣಿಗೆ. ಅದರಿಂದಾಗಿ ರಾಜ್ಯ BJPಯ ನಾಯಕತ್ವವೇ ಬದಲಾಗ್ಬೋದು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ತಮ್ಮ ಆಂತರಿಕ ಕಿತ್ತಾಟವನ್ನು, ಒಳಜಗಳವನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ BJP ನಾಯಕರು SIR ವಿಷಯವನ್ನು ಚರ್ಚೆ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಕೇಳಿಬಂದಿದೆ. ಈಗ BJPಯ ಮೇಲೆ ಈಗ 10 ಪ್ರಶ್ನೆಗಳು ಕೇಳಿಬರ್ತಿದ್ದಾವೆ. BJP ನಾಯಕರು ಉತ್ತರವನ್ನು ಕೊಡಬೇಕು. ನಾನಾಗಲೇ ಹೇಳ್ದಂಗೆ ಅವರು SIR ಪರನ ವಿರೋಧನ ಅದನ್ನು ಸ್ಪಷ್ಟಪಡಿಸಬೇಕು. ಪರ ಇದ್ದರೆ ಇಲ್ಲ್ಯಾಕೆ ವಿರೋಧ ಮಾಡ್ತಿದ್ದಾರೆ? ನಿರ್ದಿಷ್ಟವಾಗಿ ಈ ಥರದ ವಿಷಯಗಳಲ್ಲಿ ತಪ್ಪು ಮಾಡ್ತಾ ಇದೆ, ತಪ್ಪಾಗ್ತಿದೆ ಅಂತ. ಈಗ BLOಗಳನ್ನು ನೇಮಕ ಮಾಡೋದು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ಸರ್ಕಾರವೂ ಅಲ್ಲ, ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ. ಅದಕ್ಕೆ ಅದರದೇ ಆದಂತಹ ಅಧಿಕಾರ ಇದೆ. BLOಗಳನ್ನು ನೇಮಿಸುವಂತಹ ಅಧಿಕಾರ ಇದೆ. ಮತ್ತು BLOಗಳು ತಪ್ಪು ಮಾಡಿದರೆ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಕೂಡ ಇದೆ.
BLOಗಳಿಲ್ಲದೆ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಹೋಗಿ ಫಾರಮ್ ಕೊಟ್ಟು ಫಿಲ್ ಮಾಡಿಸಿ ಅದನ್ನು ಆ ಪ್ರೋಸೆಸ್ ಮಾಡಲಿಕ್ಕಾಗಲ್ಲ. ಫೈನಲಿ BLOಗಳು ಮಾಡಬೇಕು ಈಗ ಪ್ರಾಥಮಿಕ ಹಂತದಲ್ಲಿ. ಆ ನಂತರದಲ್ಲಿ ಅದು ಬೇರೆ ಬೇರೆ ಬೆಳವಣಿಗೆಗಳಾಗ್ತವೆ ಬಿಡಿ. ಅಂದರೆ ಪಟ್ಟಿಲಿ ಹೆಸರಿಲ್ಲ ಅಂತಂದರೆ ಅದು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಹೋಗುತ್ತೆ, ಮತ್ತು ಟ್ರಿಬ್ಯುನಲ್ವರೆಗೂ ಹೋಗುತ್ತೆ. ಅದು ಆ ಮುಂದಿನ ಪ್ರಕ್ರಿಯೆಗಳು. ಬಟ್ ಈ ಹಂತದಲ್ಲಿ, ಮೊದಲ ಹಂತದಲ್ಲಿ BLOಗಳು ಮನೆ ಮನೆಗೆ ಹೋಗಿ SIR ಫಾರ್ಮನ್ನು ಕೊಡಬೇಕು. ಮತ್ತು ವ್ಯಕ್ತಿಗಳು SIR ಫಾರ್ಮನ್ನು ಫಿಲ್ ಮಾಡಿದ ನಂತರ ಕಲೆಕ್ಟ್ ಮಾಡ್ಕೊಂಡು ಬಂದು ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕು. ಅದರ ಆಧಾರದ ಮೇಲೆ ಚುನಾವಣಾ ಒಂದು ಮತದಾನದ ಕರಡು ಪಟ್ಟಿ ಸಿದ್ಧ ಆಗತ್ತೆ. ಈ ಸ್ಟೇಜಲ್ಲಿ ಒಂದು ಕಂಪ್ಲೇಂಟ್ ಮಾತ್ರ ಏನಾಗಿದೆ, ಏನು ಅಂದರೆ ಸಾಮೂಹಿಕವಾಗಿ SIR ಫಾರ್ಮ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ. ಅದು ತಪ್ಪು. ಮತ್ತು ಅದರಿಂದ ಸಮಸ್ಯೆ ಕೂಡ ಆಗುತ್ತೆ. ಏನಂತಂದರೆ ಈಗ ಅವಸರಕ್ಕೆ ಕ್ಯೂನ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರನೋ ಸರಿಯಾಗಿ ಫಿಲ್ ಮಾಡದೇ ಇದ್ದರೆ, ಹೆಸರು ತಪ್ಪಾಗಿ ಬರೆದ್ರೆ ಅಥವಾ ಬೇರೆ ಮಾಹಿತಿಯನ್ನು ತಪ್ಪಾಗಿ ನೀಡಿದ್ರೆ ಆಗ ಕರಡು ಪಟ್ಟಿಯಲ್ಲಿ ಅವ್ರ ಹೆಸರು ಕೈ ತಪ್ಪುವಂಥ ಸಾಧ್ಯತೆಗಳಿರ್ತವೆ. ಆ ದೃಷ್ಟಿಯಿಂದನೂ ತಪ್ಪು. ಯಾವ ದೃಷ್ಟಿಯಿಂದನೂ ಈ ಸಾಮೂಹಿಕವಾಗಿ SIR ಫಾರ್ಮನ್ನು ವಿತರಣೆ ಮಾಡೋದು, ಭರ್ತಿ ಮಾಡಿಸೋದು, ವಾಪಸ್ ತಗೊಳ್ಳೋದು ಇದು ತಪ್ಪು. BLOಗಳು ಮನೆ ಮನೆಗೆ ಹೋಗಿ SIR ಫಾರ್ಮನ್ನು ಕೊಡಬೇಕು, ತುಂಬಿಸ್ಕೊಳ್ಬೇಕು, ಸರಿಯಾಗಿ ತುಂಬಿಸ್ಕೊಳ್ಬೇಕು. ಅದು ಅವರ ಕರ್ತವ್ಯ, ಜವಾಬ್ದಾರಿ. ಅದನ್ನು ಚುನಾವಣಾ ಆಯೋಗ ಮಾನಿಟರ್ ಮಾಡಬೇಕು, ಮೇಲ್ವಿಚಾರಣೆಯನ್ನು ಮಾಡಬೇಕು. ಇಲ್ಲಿ ಅದೊಂದು ತಪ್ಪನ್ನು ಬಿಟ್ಟರೆ ಬೇರೆ ಅಂತಹ ದೊಡ್ಡ ಲೋಪ ಆದಂತೆ ಕಾಣಿಸ್ತಾ ಇಲ್ಲ. ಹಂಗೆ ನೋಡಿದ್ರೆ ಅದು ಕೂಡ ಬಹಳ, ಅಂದರೆ ಒಟ್ಟಿನಲ್ಲಿ ಎಲ್ಲರಿಗೂ ಫಾರ್ಮನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಆ ಅರ್ಜಿ ನಮೂನೆಯನ್ನು ವಾಪಸ್ ತಗೊಳ್ಬೇಕು. ಅದು ಕರೆಕ್ಟಾಗಿ ಪ್ರೋಸೆಸ್ ಆಗೋ ರೀತಿ ಮಾಡಬೇಕು. ಅದು ಸಾಮೂಹಿಕವಾಗಿ ಅಂದರೆ ತುಂಬ ಗೊಂದಲಕ್ಕೊಳಗಾಗದ ರೀತಿಯಲ್ಲಿ ಒಂದು ಮಾಸಾಗಿ ಕೊಟ್ಟರು ಅಂಥ ತಪ್ಪಾಗಲ್ಲ, ಇರಲಿ, ಬಟ್ ತಪ್ಪೇ ಅದು. ಅದೊಂದನ್ನು ಬಿಟ್ಟರೆ ಬೇರೆ ಓಲ್ SIR ಪ್ರೊಸೆಸ್ಸೇ ತಪ್ಪು ಅಂತೇಳಿ BJP ನಾಯಕರು ವಿರೋಧ ಮಾಡ್ತಿದ್ರಲ್ಲ, ಯಾಕೆ? ನಾನು ಆಗಲೇ ಹೇಳ್ದಂಗೆ ಅವರು ಬೇರೆ ಕಡೆ ವೋಟ್ ಚೋರಿ ಮಾಡಿ ಚುನಾವಣೆಯನ್ನು ಗೆದ್ದರು ಅನ್ನೋಂಥ ಆರೋಪ ಇದೆಯಲ್ಲ, ಅಂತಹ ವೋಟ್ ಚೋರಿಯನ್ನು ಇಲ್ಲಿ ಮಾಡಲಿಕ್ಕಾಗ್ತಾ ಇಲ್ಲ, ಮತಗಳನ್ನು ಡಿಲೀಟ್ ಮಾಡಲಿಕ್ಕಾಗ್ತಿಲ್ಲ ಅನ್ನುವ ಬೇಸರಕ್ಕೆ, ಆತಂಕಕ್ಕೆ ಅಥವಾ ಹತಾಶೆಗೆ ಈ ರೀತಿ ವಿರೋಧ ಮಾಡ್ತಿದ್ದೀರಾ ಅನ್ನುವಂಥ ಪ್ರಶ್ನೆ ಇದೆ. ವೀಕ್ಷಕರೇ, ಈ ಪ್ರಶ್ನೆಗಳು BJP ಮುಂದೆ ಇವೆ. ನನಗೆ ಅನಿಸ್ದಂಗೆ ನಿಮಗೆ ಬೇರೆ ಪ್ರಶ್ನೆಗಳಿರ್ಬೋದು, ಅಥವಾ BJP ನಿಲುವು ಸರಿ ಅಂತ ಅನ್ನಿಸ್ಬೋದು, ಚುನಾವಣಾ ಆಯೋಗ ಬೇರೆ ಕ್ರಮ ಕೈಗೊಳ್ಬೋದು ಅಂತ ಅನ್ನಿಸ್ಬೋದು. ಎಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.